ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳು ಮತ್ತು ಮಂತ್ಲಿ ಕಂಪೈಲೇಷನ್ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋಣ. ಈ ರಿಹ್ಯಾಬ್ ಅನ್ನುವ ಯೋಜನೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದೆ. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಗುರುತಿಸಬೇಕಾಗಿದ್ದು 4 ಸ್ಟೇಟ್ಮೆಂಟ್ಗಳಲ್ಲಿ ಸರಿಯಾದ ಸ್ಟೇಟ್ಮೆಂಟ್ ಯಾವುದು ಅಂತಂದರೆ ಆಪ್ಷನ್ 2. ಈ ರಿಹ್ಯಾಬ್ ಅನ್ನುವ ಯೋಜನೆ ಮುಖ್ಯವಾಗಿ ಮಾನವ ಮತ್ತು ಕಾಡು ಪ್ರಾಣಿಗಳ ನಡುವಿನ ಸಂಘರ್ಷವನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ಸಹಾಯ ಮಾಡುವಂತೆ ಸ್ಥಾಪಿಸಲಾದಂಥ ಒಂದು ಯೋಜನೆಯಾಗಿದೆ ರಿಹ್ಯಾಬ್ ಅನ್ನುವ ಯೋಜನೆ. ಕಾಡು ಪ್ರಾಣಿಗಳು, ಅದರಲ್ಲೂ ಮುಖ್ಯವಾಗಿ ಈ ಆನೆಗಳ ಹಾವಳಿ ಇರುವಂತಹ ಒಂದು ಪ್ರದೇಶದಲ್ಲಿ ಈ ಆನೆಗಳು ಹೆದರುವಂತಹ ಜೇನು ನೊಣಗಳು ಇರುವಂತಹ ಪೆಟ್ಟಿಗೆಗಳನ್ನು ಸ್ಥಾಪಿಸುವುದರ ಮೂಲಕ ಈ ರಿಹ್ಯಾಬ್ ಅನ್ನುವ ಯೋಜನೆಯನ್ನು ನಮ್ಮ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಒಂದು ಅಡಿಯಲ್ಲಿ, ಈ ಒಂದು ಸಂಸ್ಥೆಯ ಅಡಿಯಲ್ಲಿ ಈ ರಿಹ್ಯಾಬ್ ಅನ್ನುವ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಈ ರಿಹ್ಯಾಬ್ ಅಥವಾ REHAB ಇದರ ಫುಲ್ ಫಾರ್ಮ್ ಅನ್ನು ತಿಳ್ಕೊಳ್ಳೋದಾದರೆ ರೆಡ್ಯೂಸಿಂಗ್ ಎಲಿಫೆಂಟ್ ಹ್ಯೂಮನ್ ಅಟ್ಯಾಕ್ಸ್ ಯೂಸಿಂಗ್ ಬೀಸ್ ಅಂತ ಇದರ ಫುಲ್ ಫಾರ್ಮ್ ಆಗಿದೆ. ಸೊ ರಿಹ್ಯಾಬ್ ಅನ್ನುವ ಯೋಜನೆ ಮುಖ್ಯವಾಗಿ ಮಾನವ ಮತ್ತು ಕಾಡು ಪ್ರಾಣಿಗಳ ಈ ಸಂಘರ್ಷವನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ, ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಅಂತ ಏನು ಕರಿತೇವೆ, ಸೊ ಅದನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ರಿಹ್ಯಾಬ್ ಅನ್ನುವ ಯೋಜನೆಯನ್ನು ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕೌನ್ಸಿಲ್ ಅಥವಾ ಕಮಿಷನ್ನಿಂದ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಇತ್ತೀಚೆಗೆ ದಕ್ಷಿಣ ಕನ್ನಡದ ಸುಳ್ಯದಲ್ಲಿ ಈ ಒಂದು ರಿಹ್ಯಾಬ್ ಯೋಜನೆಯನ್ನು ಅನುಷ್ಠಾನ ಮಾಡಲಾಯಿತು. 200 ಜೇನು ಪೆಟ್ಟಿಗೆಗಳನ್ನು ಕೂಡ ನೀಡಲಾಯಿತು ಅಥವಾ ಸ್ಥಾಪನೆ ಮಾಡಲಾಯಿತು ಅಂತ ನ್ಯೂಸ್ನಲ್ಲಿ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ರಿಹ್ಯಾಬ್ ಬಗ್ಗೆ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ಸ್ಟೇಟ್ಮೆಂಟ್ಗಳನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಈ ಪೊಲೀಸ್ ಚಾರ್ಜ್ ಶೀಟ್ ಬಗ್ಗೆ ನೀವು ನ್ಯೂಸ್ನಲ್ಲಿ ಅಥವಾ ಮೂವೀಸ್ಗಳಲ್ಲಿ ನೋಡಿರ್ತೀರಿ, ಫಿಲಮ್ಗಳಲ್ಲಿ ನೋಡಿರ್ತೀರಿ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ, ಈ ಪೊಲೀಸ್ ಚಾರ್ಜ್ ಶೀಟ್ ಕುರಿತಾದಂತಹ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿದೆ. ಚಾರ್ಜ್ ಶೀಟ್ ಬಗ್ಗೆ ಈ ಕೆಳಗಿನ ಯಾವ ಒಂದು ಸ್ಟೇಟ್ಮೆಂಟ್ ರಾಂಗ್ ಆಗಿದೆ ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ 1, ಸೆಕ್ಷನ್ 173 CRPC ಈ ಒಂದು ಸೆಕ್ಷನ್ನ ಅಡಿಯಲ್ಲಿ ಪೊಲೀಸರು ಕಾನೂನು ಕ್ರಮಕ್ಕೆ ಶಿಫಾರಸು ಮಾಡುವಂತಹ ಒಂದು ವಿಷಯ ಆಗಿದೆ ಈ ಒಂದು ಪೊಲೀಸ್ ಚಾರ್ಜ್ ಶೀಟ್ ಅಂತ ಇದೆ. ಆಪ್ಷನ್ 2, ಒಬ್ಬ ವ್ಯಕ್ತಿಯು ಆರೋಪಿಸಲ್ಪಟ್ಟ ಅಪರಾಧದ ವಿವರಗಳನ್ನು ಪೊಲೀಸ್ ಅಧಿಕಾರಿ ದಾಖಲಿಸುವಂತಹ ಒಂದು ಅಧಿಕೃತ ದಾಖಲೆಯಾಗಿದೆ ಅಂತ 2ನೇ ಸ್ಟೇಟ್ಮೆಂಟ್ ಇದೆ. 3ನೇ ಸ್ಟೇಟ್ಮೆಂಟ್ ಏನು ಅಂತಂದರೆ, ಸರಿಯಾಗಿ ಕೇಳಿಸ್ಕೊಳ್ಳಿ, ಪ್ರಥಮ ಮಾಹಿತಿ ವರದಿ ಅಥವಾ FIR ಅಂತ ಏನು ಕರಿತೇವೆ, ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತ. ಸೊ ಈ FIR ಅನ್ನು ದಾಖಲಿಸಿದ ನಂತರ ಈ ಚಾರ್ಜ್ ಶೀಟನ್ನು ಸಿದ್ಧಪಡಿಸಲಾಗುತ್ತದೆ ಅಂತ 3ನೇ ಸ್ಟೇಟ್ಮೆಂಟ್ ಇದ್ದು, 4ನೇ ಸ್ಟೇಟ್ಮೆಂಟ್ ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ ಈ 4 ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ತಪ್ಪಾಗಿದೆ ಅನ್ನುವ ಒಂದು ಕಮೆಂಟನ್ನು ಅಥವಾ ಒಂದು ಆನ್ಸರನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕಾಗಿದೆ. ಮುಂದಿನ ಸೆಷನ್ನಲ್ಲಿ ಇದರ ಡಿಟೇಲ್ ಮಾಹಿತಿ ಮತ್ತು ಚಾರ್ಜ್ ಶೀಟ್ ಅಂದರೆ ಏನು ಮತ್ತು ಈ 4 ಆಪ್ಷನ್ಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸೊ ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ ಮೈಸೂರು, ಆಪ್ಷನ್ 2 ರಾಮನಗರ ಜಿಲ್ಲೆ, ಆಪ್ಷನ್ 3 ಬೆಂಗಳೂರು ಜಿಲ್ಲೆ ಅಥವಾ ಆಪ್ಷನ್ 4 ಹಾಸನ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಬೆಂಗಳೂರಿನಲ್ಲಿ ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಲೊಕೇಟ್ ಆಗಿದೆ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅನಧಿಕೃತವಾದಂತಹ ಕಾನ್ಸ್ಟ್ರಕ್ಷನ್ಸ್ಗಳು ಅಥವಾ ಕಟ್ಟಡಗಳು ನಿರ್ಮಾಣ ಆಗಿದ್ದಾವೆ. ಸೊ ಇದೇ ಒಂದು ನಿಟ್ಟಿನಲ್ಲಿ ಪ್ರಧಾನಮಂತ್ರಿಯವರು ಈ ಒಂದು ನಿಟ್ಟಿನಲ್ಲಿ ಮಧ್ಯಸ್ಥಿಕೆಯನ್ನು ಮಾಡಬೇಕು ಅಂತ ಒಂದು NGOದಿಂದ, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಸಂಸ್ಥೆ ಅಂತ ಏನು ಕರಿತೇವೆ, NGOದಿಂದ ಇತ್ತೀಚೆಗೆ ಒಂದು ರಿಕ್ವೆಸ್ಟನ್ನು ಮಾಡಲಾಗಿದೆ ಅಂತ ಈ ಒಂದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ನಮ್ಮ ಕರ್ನಾಟಕದ ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಇದರ ಒಂದು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ.
ಮೊದಲಿಗೆ ಈ ಒಂದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ತಿಳ್ಕೊಳ್ಳೋದಾದರೆ, ಬೆಂಗಳೂರಿನ ಸಮೀಪದ ಈ ಆನೇಕಲ್ ಶ್ರೇಣಿಯ ಬೆಟ್ಟಗಳಲ್ಲಿ ಈ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಲೊಕೇಟ್ ಆಗಿದೆ. 1974ರಲ್ಲಿ ರಾಷ್ಟ್ರೀಯ ಉದ್ಯಾನವನ ಅಂತ ಸರ್ಕಾರದಿಂದ ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನವನ್ನು ಅಥವಾ ಈ ಒಂದು ಕಾಡನ್ನು ಪ್ರದೇಶವನ್ನು ಗುರುತಿಸಲಾಯಿತು. 2002ರಲ್ಲಿ ಈ ಒಂದು ರಾಷ್ಟ್ರೀಯ ಉದ್ಯಾನವನವನ್ನು ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಅಥವಾ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಅಂತ ಕೂಡ ಗುರುತಿಸಲಾಯಿತು. ಅದಾದ ನಂತರ ಈ ಒಂದು ಬೇಲಿಯಿಂದ ಆವೃತವಾದಂತಹ ಆನೆಧಾಮವನ್ನು ಕೂಡ ಹೊಂದಿದಂತಹ ಭಾರತದ ಮೊದಲ ಜೈವಿಕ ಉದ್ಯಾನವನವಾಗಿ ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಗುರುತಿಸಿಕೊಳ್ಳುತ್ತದೆ. ಅಷ್ಟೇ ಅಲ್ಲದೆ 2006ರಲ್ಲಿ ಈ ಒಂದು ರಾಷ್ಟ್ರೀಯ ಉದ್ಯಾನವನವನ್ನು ಮೊದಲ ಚಿಟ್ಟೆ ಆವರಣ ಈ ಒಂದು ಉದ್ಯಾನವನದಲ್ಲಿ ಉದ್ಘಾಟನೆ ಮಾಡಲಾಯಿತು. ಚಿಟ್ಟೆಗಳಿಗೆ ಒಂದು ಸ್ಪೆಸಿಫಿಕ್ ಆದಂತಹ ರಿಸರ್ವ್ ಪ್ರದೇಶವನ್ನು ಕೂಡ ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಹೊಂದಿದೆ. ಇನ್ನು ಇಲ್ಲಿ ಪ್ರಮುಖವಾಗಿ ಸುವರ್ಣಮುಖಿ ಅನ್ನುವ ಹೊಳೆ ಹರಿಯುವ ಒಂದು ಕಾರಣದಿಂದಾಗಿ ಈ ಒಂದು ಉದ್ಯಾನವನದಲ್ಲಿ ವಾಸಿಸುವಂತಹ ಪ್ರಾಣಿಗಳಿಗೆ ಈ ಒಂದು ಹೊಳೆ ನೀರಿನ ಒಂದು ಪ್ರಮುಖವಾದಂತಹ ಮೂಲವಾಗಿ ಗುರುತಿಸಿಕೊಳ್ಳುತ್ತದೆ. ಇನ್ನು ಈ ಒಂದು ಉದ್ಯಾನವನದಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ಸಸ್ಯವರ್ಗವನ್ನು ನೋಡೋದಾದರೆ, ಮುಖ್ಯವಾಗಿ 3 ವಿಧದ ಸಸ್ಯವರ್ಗವನ್ನು ಈ ಒಂದು ಪ್ರದೇಶದಲ್ಲಿ ನಾವು ಕಾಣಬಹುದಾಗಿದ್ದು, ಮೊದಲಿಗೆ ಈ ಒಣ ಎಲೆ ಉದುರುವಂತಹ ಕುರುಚಲು ಕಾಡುಗಳ ಗಿಡಗಳನ್ನು, ದಕ್ಷಿಣ ಉಷ್ಣವಲಯದ ಒಣ ಎಲೆ ಉದುರುವಂತಹ ಅರಣ್ಯಗಳನ್ನು ಮತ್ತು ದಕ್ಷಿಣ ಉಷ್ಣವಲಯದ ತೇವಾಂಶವುಳ್ಳಂತಹ ಮಿಶ್ರ ಕಾಡುಗಳಿಗೆ ಸಂಬಂಧಪಟ್ಟಂತಹ ಗಿಡಗಳನ್ನು ಈ ಒಂದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಾವು ಕಾಣಬಹುದಾಗಿದೆ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಗುರುತಿಸಬಹುದಾದಂತಹ ಗಿಡಗಳನ್ನು ನೋಡೋದಾದರೆ, ನಾರ್ಸಿಸಸ್, ಲ್ಯಾಟಿಫೋಲಿಯಾ, ಸ್ಕಿಚೆರಾ, ಒಲಿಯೋಸ್, ಶ್ರೀಗಂಧ, ಬೇವು, ಹುಣಸೆಹಣ್ಣಿನ ಮರ, ಬಿದಿರು, ನೀಲಗಿರಿ ಇತ್ಯಾದಿಯಾದಂತಹ ಗಿಡಗಳನ್ನು ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಾಕಷ್ಟು ವೈವಿಧ್ಯಮಯವಾದಂತಹ ಒಂದು ಸಸ್ಯವರ್ಗವನ್ನು ನಾವು ಕಾಣಬಹುದಾಗಿದೆ. ಇನ್ನು ಇಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಪ್ರಾಣಿಗಳನ್ನು ನೋಡೋದಾದರೆ, ಅಳಿವಿನಂಚಿನಲ್ಲಿರುವಂತಹ ಏಷ್ಯಾದ ಆನೆಗಳು, ಭಾರತೀಯ ಗೌರ್ ಅಂತಂದರೆ ಇದು ಒಂದು ಕಾಡೆಮ್ಮೆ ಅಥವಾ ಕಾಡು ಕೋಣ ಅಂತ ಗೌರ್ ಅಂತ ಇದನ್ನು ಗುರುತಿಸಲಾಗುತ್ತೆ. ಮತ್ತು ಹುಲಿಗಳು, ಸಾಂಬಾರ್ ಜಿಂಕೆಗಳು, ಮಚ್ಚೆಯುಳ್ಳಂತಹ ಜಿಂಕೆ, ಚಿರತೆ, ಕಾಡು ನಾಯಿ, ಕಾಡು ಹಂದಿ, ಸ್ಲಾತ್ ಬೇರ್ ಅಥವಾ ಸೋಮಾರಿ ಕರಡಿ, ಸಾಮಾನ್ಯ ಮುಂಗುಸಿ, ಪ್ಯಾಂಗೋಲಿನ್, ತೆಳ್ಳಗಿನ ಲೋರಿಸ್, ಕಪ್ಪು ಮೊಲ ಇತ್ಯಾದಿಯಾದಂತಹ ವೈವಿಧ್ಯಮಯವಾದಂತಹ ಪ್ರಾಣಿಗಳು ಮತ್ತು ಸಸ್ತನಿ ಪ್ರಭೇದಗಳನ್ನು ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಾವು ಕಾಣಬಹುದಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, 1974ರಲ್ಲಿ ಈ ಬನ್ನೇರುಘಟ್ಟ ಪ್ರದೇಶವನ್ನು ರಾಷ್ಟ್ರೀಯ ಉದ್ಯಾನವನ ಅಂತ ಸರ್ಕಾರದಿಂದ ಘೋಷಣೆ ಮಾಡಲಾಗಿತ್ತು. ಇದು ಬೆಂಗಳೂರಿನಲ್ಲಿ ಲೊಕೇಟ್ ಆಗಿದೆ ಅಂತ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಕೂಡ ಎನ್ವೈರ್ಮೆಂಟ್ ರಿಲೇಟ್ ಆದಂತಹ ಒಂದು ಪ್ರಶ್ನೆಯಾಗಿದೆ. ಸಮುದ್ರದಲ್ಲಿ ಇರುವಂತಹ ಜಲಚರ ಪ್ರಾಣಿ ಡುಗಾಂಗ್ ಅನ್ನುವ ಸಮುದ್ರ ಪ್ರಾಣಿ ಈ ಒಂದು IUCN ಕೆಂಪು ಪಟ್ಟಿಯಲ್ಲಿ ಯಾವ ಸಂರಕ್ಷಣಾ ಸ್ಥಿತಿಯ ವರ್ಗದಲ್ಲಿ ಈ ಡುಗಾಂಗ್ ಪ್ರಾಣಿಯನ್ನು ಇನ್ಕ್ಲೂಡ್ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಸೊ IUCN ಕೆಂಪು ಪಟ್ಟಿ ಅಂದರೆ ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಕೋತೀನಿ. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಈ ಒಂದು ಸಂಸ್ಥೆಯಿಂದ ಈ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಗಳನ್ನು ಅವುಗಳ ಒಂದು ಸಂಖ್ಯೆಗಳ ಆಧಾರದ ಮೇಲೆ ಈ ಒಂದು ಕ್ಯಾಟಗರಿಯಲ್ಲಿ ಅಥವಾ ವರ್ಗೀಕರಣ ಮಾಡಲಾಗುತ್ತೆ. ಆ ಒಂದು ಪಟ್ಟಿಯನ್ನು ಅವುಗಳ ಸಂರಕ್ಷಣಾ ಸ್ಥಿತಿಯ ಆಧಾರದ ಮೇಲೆ ಕೆಂಪು ಪಟ್ಟಿ ಅಥವಾ ರೆಡ್ ಲಿಸ್ಟ್ ಅಂತ ಗುರುತಿಸಲಾಗುತ್ತೆ, IUCN ರೆಡ್ ಲಿಸ್ಟ್ ಅಂತ. ಸೊ ಈ ಡುಗಾಂಗ್ ಅನ್ನುವ ಜಲಚರ ಪ್ರಾಣಿಯನ್ನು IUCN ಕೆಂಪು ಪಟ್ಟಿಯಲ್ಲಿ ಯಾವ ಒಂದು ಸಂರಕ್ಷಣಾ ಸ್ಥಿತಿಯ ಕ್ಯಾಟಗರಿಯಲ್ಲಿ ಆ್ಯಡ್ ಮಾಡಲಾಗಿದೆ ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ಗಳಲ್ಲಿ ತೀವ್ರವಾಗಿ ಅಪಾಯದಲ್ಲಿರುವಂತಹ ಪ್ರಭೇದ ಅಂತ ಗುರುತಿಸಲಾಗುತ್ತೆ ಅಂತ ಇದೆ. ಆಪ್ಷನ್ 2 ದುರ್ಬಲ ಅಥವಾ ವಲ್ನರೇಬಲ್ ಕ್ಯಾಟಗರಿಯಲ್ಲಿ ಅಂತ ಇದೆ. ಆಪ್ಷನ್ 3 ಅಳಿದು ಹೋಗಿದೆ ಅಥವಾ ಎಸ್ಟಿಂಕ್ಟ್ ಆದಂತಹ ಪ್ರಭೇದ ಅಂತ ಇದೆ. ಆಪ್ಷನ್ 4 ಈ ಕನಿಷ್ಠ ಕಾಳಜಿಯನ್ನು ಹೊಂದಿದಂತಹ ಪ್ರಾಣಿ ಡುಗಾಂಗ್ ಸಮುದ್ರ ಪ್ರಾಣಿಯಾಗಿದೆ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ವಲ್ನರೇಬಲ್ ಕ್ಯಾಟಗರಿ ಅಥವಾ ದುರ್ಬಲ ಅನ್ನುವ ಒಂದು ವರ್ಗದಲ್ಲಿ, ಸಂರಕ್ಷಣಾ ವರ್ಗದಲ್ಲಿ IUCN ಕೆಂಪು ಪಟ್ಟಿಯಲ್ಲಿ ಈ ಡುಗಾಂಗ್ ಅನ್ನುವ ಜಲಚರವನ್ನು ಆ್ಯಡ್ ಮಾಡಲಾಗಿದೆ. ಈ ಒಂದು ಇಮೇಜ್ನಲ್ಲಿ ನೋಡಬಹುದು ಯಾವ ರೀತಿಯಾಗಿ ಈ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಗಳ ಸಂರಕ್ಷಣಾ ಸ್ಥಿತಿಯ ಆಧಾರದ ಮೇಲೆ ಇವುಗಳನ್ನು ಕ್ಯಾಟಗರೈಸ್ ಮಾಡಲಾಗುತ್ತೆ ಅಂತಂದರೆ ಈ ಒಂದು ಇಮೇಜ್ನಲ್ಲಿ ನೋಡಬಹುದು. ಥ್ರೆಟನ್ಡ್ ಅಂತಂದರೆ ಈ ಒಂದು ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಗಳು ಕ್ರಿಟಿಕಲಿ ಎಂಡೇಂಜರ್ಡ್, ವಲ್ನರೇಬಲ್ ಅಂತ. ಅದಾದ ನಂತರ ನಿಯರ್ ಥ್ರೆಟನ್ಡ್ NT ಮತ್ತು ಲೀಸ್ಟ್ ಕನ್ಸರ್ಡ್ ಅಥವಾ ಕನಿಷ್ಠ ಕಾಳಜಿಯನ್ನು ಹೊಂದಿದಂತಹ ಪ್ರಾಣಿಗಳು, ಮತ್ತು ಈ ಕಾಡಿನಲ್ಲಿ ಎಕ್ಸ್ಟಿಂಕ್ಟ್ ಆದಂತಹ
ಈ ಕಾಡಿನಲ್ಲಿ ಅವುಗಳ ಸಂಖ್ಯೆ ಕಂಪ್ಲೀಟ್ ಆಗಿ ವ್ಯಾನಿಷ್ ಆಗಿರುವಂತಹ ಪ್ರಾಣಿಗಳನ್ನು ಈ EW ಅಥವಾ ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್ ಅನ್ನುವ ಒಂದು ಕ್ಯಾಟಗರಿಯಲ್ಲಿ ಆ್ಯಡ್ ಮಾಡಲಾಗುತ್ತೆ. ನಂತರ ಕಂಪ್ಲೀಟ್ ಆಗಿ ಅಳಿದು ಹೋದಂತಹ ಪ್ರಾಣಿಗಳು, ಭೂಮಿಯ ಮೇಲೆ ಸಂಪೂರ್ಣವಾಗಿ ನಾಶಗೊಂಡಂತಹ ಪ್ರಾಣಿಗಳ ಪ್ರಭೇದಗಳನ್ನು ಎಕ್ಸ್ಟಿಂಕ್ಟ್ ಅನ್ನುವ ಒಂದು ಕ್ಯಾಟಗರಿಯಲ್ಲಿ IUCN ಕೆಂಪು ಪಟ್ಟಿಯಲ್ಲಿ ಆ್ಯಡ್ ಮಾಡಲಾಗುತ್ತೆ. ಈ ರೀತಿಯಾದಂತಹ ಪ್ರಮುಖ 7 ಸಂರಕ್ಷಣಾ ಸ್ಥಿತಿಯ ವರ್ಗಗಳನ್ನು IUCN ಕೆಂಪು ಪಟ್ಟಿಯಲ್ಲಿ ನಾವು ಕಾಣಬಹುದಾಗಿರುತ್ತೆ. ಇದನ್ನೆಲ್ಲ ನೀವು ಆಲ್ರೆಡಿ ಎನ್ವೈರ್ಮೆಂಟ್ನಲ್ಲಿ ಸ್ಟಡಿ ಮಾಡಿರ್ತೀರಾ ಅಂತ ಅನ್ಕೋತೀನಿ. ಮಾಡಿಲ್ಲದೆ ಇದ್ರೂ ಕೂಡ ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಇನ್ನು ರೀಸೆಂಟಾಗಿ ಡುಗಾಂಗ್ ಅನ್ನುವ ಈ ಒಂದು ಜಲಚರ ನ್ಯೂಸ್ನಲ್ಲಿತ್ತು. ಈ ಒಂದು ಇಮೇಜ್ನಲ್ಲಿ ನೋಡುವಂತಹ ಈ ಒಂದು ಪ್ರಾಣಿ ಹೆಸರು ಡುಗಾಂಗ್ ಅಂತ. ಇತ್ತೀಚೆಗೆ ಈ ಡುಗಾಂಗ್ ಪ್ರಾಣಿ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ತಿಳ್ಕೊಳ್ಳೋದಾದರೆ, ಈ ತಮಿಳುನಾಡಿನ ಮೀನುಗಾರರ ಗುಂಪಿಗೆ ಅವರ ಬಲೆಯಲ್ಲಿ ಈ ಡುಗಾಂಗ್ ಅನ್ನುವ ಒಂದು ಪ್ರಾಣಿ ಆಕಸ್ಮಿಕವಾಗಿ ಸಿಕ್ಕು ಬಿದ್ದಿತ್ತು. ಸೊ ಇದರ ಒಂದು ಸಂರಕ್ಷಣಾ ಸ್ಥಿತಿಯನ್ನು, ಅದರ ಬಗ್ಗೆ ಅರಿವನ್ನು ಹೊಂದಿದಂತಹ ಮೀನುಗಾರರು ಆ ಒಂದು ಡುಗಾಂಗನ್ನು ರಕ್ಷಿಸಿ ಮತ್ತೆ ಸಮುದ್ರಕ್ಕೆ ಬಿಡುಗಡೆ ಮಾಡಿದ್ದಾರೆ ಅಂತ ರೀಸೆಂಟಾಗಿ ಈ ಒಂದು ಡುಗಾಂಗ್ ಪ್ರಾಣಿಯ ಬಗ್ಗೆ ನ್ಯೂಸ್ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಒಂದು ಡುಗಾಂಗ್ ಬಗ್ಗೆ UPSC ಪ್ರಿಲಿಮ್ಸ್ನಲ್ಲಿ ಆಲ್ರೆಡಿ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಹೀಗಾಗಿ KPSCಯಲ್ಲೂ ಕೂಡ ಕೇಳ್ಬೋದು ಅಂತ ಈ ಡುಗಾಂಗ್ ಪ್ರಾಣಿಯ ಬಗ್ಗೆ ಈ ಒಂದು ಆರ್ಟಿಕಲನ್ನು ಪ್ರಿಪೇರ್ ಮಾಡಲಾಗಿದೆ. ಸೊ ಡುಗಾಂಗ್ ಪ್ರಾಣಿಯ ಬಗ್ಗೆ ತಿಳ್ಕೊಳ್ಳೋದಾದರೆ, ಈ ಒಂದು ಇಮೇಜ್ನಲ್ಲಿ ಕಾಣಬಹುದಾದಂತಹ ಸಸ್ಯಾಹಾರಿ ಸಸ್ತನಿಯಾಗಿ ಈ ಡುಗಾಂಗ್ ಅನ್ನುವ ಪ್ರಾಣಿ ಗುರುತಿಸಿಕೊಳ್ಳುತ್ತೆ. ಇದು ಸಸ್ಯಾಹಾರಿಯಾಗಿ ಮತ್ತು ಯಾವುದೇ ರೀತಿಯಾದಂತಹ ಒಂದು ಇತರ ಪ್ರಾಣಿಗಳಿಗೆ ಯಾವುದೇ ಒಂದು ಥ್ರೆಟನ್ನು ಅಥವಾ ಒಂದು ಬೆದರಿಕೆಯನ್ನು ಮಾಡದೇ ಇರುವುದರಿಂದ ಇದನ್ನು ಸಮುದ್ರದ ಹಸು ಅಂತ ಕೂಡ ಸ್ಥಳೀಯವಾಗಿ ಗುರುತಿಸಲಾಗುತ್ತದೆ. ಸೀ ಕೌ ಅಂತ ಕೂಡ ಇದನ್ನು ಗುರುತಿಸಲಾಗುತ್ತೆ ಡುಗಾಂಗ್ ಅನ್ನುವ ಪ್ರಾಣಿಯನ್ನು. ಇನ್ನು ಇದರ ಒಂದು ವೈಜ್ಞಾನಿಕ ಹೆಸರನ್ನು ತಿಳ್ಕೊಳ್ಳೋದಾದರೆ ಡುಗಾಂಗ್ ಅನ್ನುವುದು ಈ ಡುಗಾಂಗ್ ಪ್ರಾಣಿಯ ವೈಜ್ಞಾನಿಕ ಹೆಸರಾಗಿದೆ. ಮುಖ್ಯವಾಗಿ ಇವು ಇಂಡಿಯನ್ ಓಷಿನ್ ಅಂದರೆ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರದ ಬೆಚ್ಚಗಿನ ಕರಾವಳಿಯ ನೀರಿನಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಸಸ್ಯಾಹಾರಿ ಸಸ್ತನಿಗಳಾಗಿವೆ. ಸಸ್ತನಿಗಳು ಅಂತಂದರೆ ಇವು ಮರಿಯನ್ನು ಹಾಕುವಂತಹ ಪ್ರಾಣಿಗಳಾಗಿವೆ, ಮೊಟ್ಟೆಯನ್ನು ಇಡುವಂತಹ ಪ್ರಾಣಿಗಳು ಅಲ್ಲ. ನೀರಿನಲ್ಲಿ ವಾಸಿಸಿದರೂ ಕೂಡ ಇವುಗಳು ಸಸ್ತನಿಯಾಗಿವೆ. ಸೊ ಸಾಮಾನ್ಯವಾಗಿ ಈ ಡುಗಾಂಗ್ಗಳು ವಲಸೆ ಹೋಗುವಂತಹ ಪ್ರಾಣಿಗಳಂತ ಗುರುತಿಸದೆ ಹೋದರೂ ಕೂಡ ಈ ಒಂದು ಸಸ್ಯಾಹಾರಿಯಾದಂತಹ ಪ್ರಾಣಿಗಳು ತಮ್ಮ ಆಹಾರವನ್ನು ಅರಸಿಕೊಂಡು ಸಾಕಷ್ಟು ದೂರದವರೆಗೆ ಪ್ರಯಾಣಿಸುವಂತಹ ಪ್ರಾಣಿಗಳಾಗಿವೆ ಈ ಡುಗಾಂಗ್ ಅನ್ನುವ ಪ್ರಾಣಿಗಳವು. ಸಾಮಾನ್ಯವಾಗಿ 10 ಮೀಟರ್ನಷ್ಟು ಆಳದವರೆಗೆ ಅತ್ಯಂತ ಆಳವಿಲ್ಲದೆ ಇರುವಂತಹ ಪ್ರದೇಶದಲ್ಲಿ ಅಥವಾ ಸಮುದ್ರದಲ್ಲಿ ಈ ಡುಗಾಂಗ್ ಅನ್ನುವ ಪ್ರಾಣಿಗಳು ಸಾಮಾನ್ಯವಾಗಿ ಕಂಡುಬರುತ್ತವೆ. ಇವು ಸುಮಾರು 2 ಮೀಟರ್ನಿಂದ 3.5 ಮೀಟರ್ಗಳಷ್ಟು ಉದ್ದವಾಗಿರುವಂತಹ ಪ್ರಾಣಿಗಳಾಗಿದ್ದು 230ರಿಂದ 420 kgಯಷ್ಟು ತೂಗುವಂತಹ ಗಾತ್ರವನ್ನು ಡುಗಾಂಗ್ ಅನ್ನುವ ಈ ಒಂದು ಪ್ರಾಣಿ ಸಸ್ತನಿ ಹೊಂದಿರುತ್ತದೆ. ಸಮುದ್ರದಲ್ಲಿ ವಾಸಿಸುವಂತಹ ಜಲಚರವಾಗಿದೆ. ಅತ್ಯಂತ ದೀರ್ಘವಾದಂತಹ ಒಂದು ವಯಸ್ಸಿನವರೆಗೆ ಜೀವಿಸಿರುವಂತಹ ಪ್ರಾಣಿಗಳು ಡುಗಾಂಗ್ ಆಗಿದ್ದು ಸಾಮಾನ್ಯವಾಗಿ 73 ವರ್ಷಗಳ ಸರಾಸರಿ ವರ್ಷಗಳನ್ನು ಬದುಕುವಂತಹ ಒಂದು ಸಾಮರ್ಥ್ಯ ಈ ಡುಗಾಂಗ್ ಪ್ರಾಣಿ ಹೊಂದಿದೆ. ಇನ್ನು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ IUCN ಕೆಂಪು ಪಟ್ಟಿಯಲ್ಲಿ ಸಂರಕ್ಷಣೆಯ ವರ್ಗದಲ್ಲಿ ವಲ್ನರೇಬಲ್ ಅನ್ನುವ ಒಂದು ಕ್ಯಾಟಗರಿಯಲ್ಲಿ ಅಥವಾ ದುರ್ಬಲ ಅನ್ನುವ ಕ್ಯಾಟಗರಿಯಲ್ಲಿ ಈ ಡುಗಾಂಗ್ ಅನ್ನುವ ಪ್ರಾಣಿಯನ್ನು ಆ್ಯಡ್ ಮಾಡಲಾಗಿದೆ. ನಮ್ಮ ಹಿಂದೂ ಮಹಾಸಾಗರದಲ್ಲೂ ಕೂಡ ಇರುವಂತಹ ಈ ಒಂದು ಪ್ರಾಣಿ ಇತ್ತೀಚೆಗೆ ತಮಿಳುನಾಡಿನ ಮೀನುಗಾರರಿಗೆ ಅವರ ಬಲೆಗೆ ಸಿಕ್ಕಿ ಹಾಕಿಕೊಂಡಿತ್ತು. ಸೊ ಅದರ ಒಂದು ಸಂರಕ್ಷಣೆಯ ಸ್ಥಿತಿಯನ್ನು ಅರಿತಿರುವಂತಹ ಮೀನುಗಾರರು ಇದನ್ನು ರಕ್ಷಿಸಿ ಮತ್ತೆ ಸಮುದ್ರಕ್ಕೆ ಬಿಡುಗಡೆ ಮಾಡಿದ್ದಾರೆ ಅಂತ ಈ ಡುಗಾಂಗ್ ಪ್ರಾಣಿಯ ಬಗ್ಗೆ ನಾವು ಡೀಟೇಲ್ ಆದಂಥ ಮಾಹಿತಿಯನ್ನು ಡಿಸ್ಕಸ್ ಮಾಡಿದ್ವಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಈ ಅಗ್ನಿಪಥ್ ಅನ್ನುವ ಒಂದು ಸ್ಕೀಮ್ನ ಅಡಿಯಲ್ಲಿ ಅಗ್ನಿವೀರ ಆಗುವಂತಹ ಅಭ್ಯರ್ಥಿಗೆ ಎಷ್ಟು ಶಿಕ್ಷಣದ ಅರ್ಹತೆಯ ಅವಶ್ಯಕತೆ ಇರುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಇವರು ಪದವಿ ಪಾಸಾಗಿರಬೇಕು ಅಥವಾ ಡಿಗ್ರಿ ಹೋಲ್ಡರ್ ಆಗಿರಬೇಕು. ಆಪ್ಷನ್ 2 10ನೇ ತರಗತಿ +2 ಅಂದರೆ PUC ತೇರ್ಗಡೆಯಾಗಿರಬೇಕು ಅಂತ ಇದೆ. ಆಪ್ಷನ್ 3 ಉದ್ಯೋಗ ವರ್ಗಕ್ಕೆ ಅನುಗುಣವಾಗಿ ಅರ್ಹತೆಯನ್ನು ನಿಗದಿಪಡಿಸಲಾಗಿರುತ್ತೆ ಅಂತ ಇದೆ. ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 3. ಈ ಅಗ್ನಿವೀರರಾಗುವಂತಹ ಅಭ್ಯರ್ಥಿಗಳು ಅವರ ಉದ್ಯೋಗಕ್ಕೆ ಅನುಗುಣವಾಗಿ ಅಪ್ಲಿಕೇಶನ್ಗಳನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಆ ಒಂದು
ಜಾಬ್ ಕ್ಯಾಟಗರಿಯಲ್ಲಿ ಫಾರ್ ಎಕ್ಸಾಂಪಲ್ ಟ್ರೇಡ್ಸ್ಮ್ಯಾನ್ಗಳಿಗೆ 8ನೇ ತರಗತಿಯ ಪಾಸ್ ಆಗಿದ್ದರೂ ಕೂಡ ಈ ಅಗ್ನಿವೀರ ಆಗುವಂತಹ ಅವಕಾಶ ಇರುತ್ತೆ. ಅದೇ ರೀತಿಯಾಗಿ ಜನರಲ್ ಡ್ಯೂಟಿ GD ಅಂತ ಏನು ಕರಿತೇವೆ, GDಯನ್ನು ಜಾಯಿನ್ ಆಗುವಂಥ ಅಗ್ನಿವೀರರಿಗೆ 10ನೇ ತರಗತಿ ಪಾಸ್ ಆಗಿರಬೇಕು. ಮತ್ತು ಯಾವುದಾದ್ರೂ ಟೆಕ್ನಿಕಲ್ ಫೀಲ್ಡ್ನಲ್ಲಿ ಅಥವಾ ಟೆಕ್ನಿಕಲ್ ಜಾಬ್ ಏನಾದರೂ ಇದ್ದರೆ 10+2 ಅಥವಾ PUC ಪಾಸ್ ಆಗುವಂಥ ಅವಶ್ಯಕತೆ ಇರುತ್ತೆ. ಸೊ ಹೀಗಾಗಿ ಉದ್ಯೋಗದ ವರ್ಗಕ್ಕೆ ಜಾಬ್ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಅನುಗುಣವಾಗಿ ಈ ಶಿಕ್ಷಣದ ಅರ್ಹತೆಯನ್ನು ಅಗ್ನಿವೀರರು ಹೊಂದಿರಬೇಕಾಗುತ್ತೆ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ರೀಸೆಂಟಾಗಿ ಈ ಅಗ್ನಿವೀರರ ಬಗ್ಗೆ ನ್ಯೂಸ್ ಪಬ್ಲಿಷ್ ಆಗಿತ್ತು. ಏನು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ರೈಲ್ವೆ ಇಲಾಖೆಯಿಂದ ಈ ಅಗ್ನಿವೀರರು ಅಂತಂದರೆ ಈ 4 ವರ್ಷಗಳನ್ನು ಕಂಪ್ಲೀಟ್ ಮಾಡಿ ರಕ್ಷಣಾ ಸೇವೆಯನ್ನು ಮಾಡಿ ಹೊರಬಂದಂತಹ ಅಗ್ನಿವೀರರಿಗೆ ರೈಲ್ವೆ ನೇಮಕಾತಿಯಲ್ಲೂ ಕೂಡ ಸಾಕಷ್ಟು ಸಡಿಲಿಕೆಗಳನ್ನು ನೀಡಲಾಗುವುದು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಈ 4 ವರ್ಷಗಳನ್ನು ಕಂಪ್ಲೀಟ್ ಮಾಡಿದಂತಹ ಅಗ್ನಿವೀರರಿಗೆ ಅಥವಾ ಈ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸಿದಂತಹ ಅಗ್ನಿವೀರರಿಗೆ 4 ವರ್ಷಗಳ ನಂತರ ಆ ಒಂದು ಸೇವೆಯಿಂದ ಹೊರಬಂದ ನಂತರ ಅವರಿಗೆ ಈ ರೈಲ್ವೆ ಇಲಾಖೆಯಲ್ಲಿ ವೃತ್ತಿಯನ್ನು ಪ್ರಾರಂಭ ಮಾಡುವುದಕ್ಕೆ ಅಥವಾ ಅಪ್ಲಿಕೇಶನ್ಗೆ ಅರ್ಜಿ ಸಲ್ಲಿಸುವುದಕ್ಕೆ ಕೆಲವೊಂದಿಷ್ಟು ಕನ್ಸೆಷನ್ಗಳನ್ನು ನೀಡಲಾಗುತ್ತೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಅಗ್ನಿಪಥ್ ಅನ್ನುವ ಸ್ಕೀಮ್ ಮತ್ತು ಅಗ್ನಿವೀರ್ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ರೀಸೆಂಟಾಗಿ ಕಳೆದ 1 ವರ್ಷದಲ್ಲಿ ಅಗ್ನಿಪಥ್ ಅನ್ನುವ ಸ್ಕೀಮ್ ಬಗ್ಗೆ ನಾವು ಸಾಕಷ್ಟು ಆರ್ಟಿಕಲ್ಗಳಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಆದರೂ ಕೂಡ ಇದು ಮೇಲಿಂದ ಮೇಲೆ ನ್ಯೂಸ್ನಲ್ಲಿ ಬರುವುದರಿಂದ ಎಕ್ಸಾಮ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಮತ್ತೊಮ್ಮೆ ರಿವೈಸ್ ಮಾಡೋಣ. ಮುಖ್ಯವಾಗಿ ನಮ್ಮ ಕೇಂದ್ರ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರಿಂದ 4 ವರ್ಷಗಳವರೆಗೆ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸುವಂತಹ ನಿಟ್ಟಿನಲ್ಲಿ ಯುವಕರನ್ನು ಆಯ್ಕೆ ಮಾಡುವಂತಹ ಸ್ಕೀಮ್ ಅಗ್ನಿಪಥ್ ಅನ್ನುವ ಸ್ಕೀಮ್ ಆಗಿದೆ. ಈ ಸಶಸ್ತ್ರ ಪಡೆಗಳಾದಂತಹ ವಾಯುಸೇನೆ, ಭೂಸೇನೆ ಮತ್ತು ನೌಕಾಸೇನೆ ಈ 3 ಸೇವೆಗಳಲ್ಲೂ ಕೂಡ ಈ ಅಗ್ನಿವೀರರನ್ನು ಆಯ್ಕೆ ಮಾಡಲಾಗುತ್ತೆ. ಅವರ ಒಂದು ಕ್ವಾಲಿಫಿಕೇಷನ್ ಮತ್ತು ಅವರ ಒಂದು ಕೆಲವೊಂದಿಷ್ಟು ಟೆಸ್ಟ್ಗಳನ್ನು ಪಾಸ್ ಮಾಡುವುದರ ಮೂಲಕ. ಸೊ ಮುಖ್ಯವಾಗಿ ಈ ಮಾನ್ಯತೆಯನ್ನು ಪಡೆದಂತಹ ತಾಂತ್ರಿಕ ಸಂಸ್ಥೆಗಳಲ್ಲಿ ರ್ಯಾಲಿಗಳನ್ನು ನಡೆಸಲಾಗುತ್ತೆ ಅಗ್ನಿಪಥ್ ಸ್ಕೀಮ್ನ ಅಡಿಯಲ್ಲಿ ಮತ್ತು ಈ ಕ್ಯಾಂಪಸ್ ಇಂಟರ್ವ್ಯೂಗಳನ್ನು ಕೂಡ ಕಂಡಕ್ಟ್ ಮಾಡಲಾಗುತ್ತೆ. ಅಷ್ಟಲ್ಲದೆ ಈ ಒಂದು ರಿಜಿಸ್ಟ್ರೇಷನ್ ಮಾಡುವಂತಹ ಒಂದು ಇಂಟ್ರೆಸ್ಟ್ ಇರುವಂತಹ ಅಗ್ನಿವೀರರು ಆನ್ಲೈನ್ ಮೂಲಕ ಅಪ್ಲಿಕೇಶನ್ಗಳನ್ನು ಅಪ್ಲೈ ಮಾಡಬಹುದಾಗಿರುತ್ತೆ, ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಅಷ್ಟಲ್ಲದೆ ಯಾವುದೇ ರೀತಿಯಾಗಿ ಈ ಅಗ್ನಿವೀರರು ಅಧಿಕಾರಿ ಶ್ರೇಣಿಗಿಂತ ಅಂದರೆ ಅಧಿಕಾರಿ ಅಥವಾ ಆಫೀಸರ್ ಕ್ಯಾಟಗರಿಗಿಂತ ಕಡಿಮೆಯಾದಂತಹ ಕೆಳಗಿರುವಂತಹ ಒಂದು ಸಿಬ್ಬಂದಿಯಾಗಿ ಗುರುತಿಸಿಕೊಳ್ತಾರೆ. ಸೊ ಇವರ ಒಂದು ನೇಮಕಾತಿಗೆ ಅವಶ್ಯಕತೆ ಇರುವಂತಹ ವಯಸ್ಸಿನ ಒಂದು ವಯೋಮಿತಿಯನ್ನು ನೋಡೋದಾದರೆ 17 ವರ್ಷದಿಂದ 21 ವರ್ಷದವರೆಗೆ ಇವರ ವಯಸ್ಸಿನ ಎಲ್ಲ ಯುವಕರು ಕೂಡ ಈ ಅಗ್ನಿವೀರ್ ಅನ್ನುವ ಒಂದು ಅಗ್ನಿಪಥ್ ಅನ್ನುವ ಸ್ಕೀಮ್ನ ಅಡಿಯಲ್ಲಿ ಅಗ್ನಿವೀರರಾಗಲು ಅರ್ಹತೆಯನ್ನು ಹೊಂದಿರುತ್ತಾರೆ. ಅಷ್ಟೇ ಅಲ್ಲದೆ ಆಲ್ ಇಂಡಿಯಾ ಆಲ್ ಕ್ಲಾಸ್ ಆಧಾರದ ಮೇಲೆ ನಡೆಸಲಾಗುವಂತಹ ರ್ಯಾಲಿಗಳ ಮತ್ತು ಈ ಇಂಟರ್ವ್ಯೂಗಳ ಮೂಲಕ ಈ ಒಂದು ಮಾನದಂಡಗಳ ಅನುಗುಣವಾಗಿ ವೈದ್ಯಕೀಯ, ದೈಹಿಕ ದಾರ್ಢ್ಯತೆ ಮತ್ತು ಕೆಲವೊಂದಿಷ್ಟು ಸಾಮರ್ಥ್ಯದ ಆಧಾರದ ಮೇಲೆ ಮಾನದಂಡಗಳನ್ನಾಗಿಸಿ ಈ ಅಗ್ನಿವೀರರನ್ನು ಆಯ್ಕೆ ಮಾಡಲಾಗುತ್ತದೆ. ಇನ್ನು ಈ ಅಗ್ನಿವೀರರಿಗೆ ನೀಡಲಾಗುವಂತಹ ಈ ಸ್ಯಾಲರಿ ಪ್ಯಾಕೇಜನ್ನು ನೋಡೋದಾದರೆ 2ನೇ ವರ್ಷದಲ್ಲಿ ಇವರಿಗೆ 33,000 ರೂಪಾಯಿಗಳ ಸಂಬಳವನ್ನು ನೀಡಿದರೆ 3ನೇ ವರ್ಷದಲ್ಲಿ 36,500 ರೂಪಾಯಿಗಳ ಒಂದು ಸಂಬಳವನ್ನು ನೀಡಲಾಗುತ್ತೆ. ನಂತರ 4ನೇ ವರ್ಷದಲ್ಲಿ 40,000 ರೂಪಾಯಿಗಳು. ನಂತರ ಈ 4 ವರ್ಷಗಳನ್ನು ಸಂಪೂರ್ಣ ಮಾಡಿದ ನಂತರ ಸುಮಾರು 11.71 ಲಕ್ಷ ರೂಪಾಯಿಗಳಷ್ಟು ಸೇವಾ ನಿಧಿ ಪ್ಯಾಕೇಜನ್ನು ನೀಡಿ ಇವರನ್ನು ಒಂದು ಅಗ್ನಿಪಥ್ ಅನ್ನುವ ಸ್ಕೀಮ್ನಿಂದ ರಿಟೈರ್ಡ್ ಮಾಡಲಾಗುತ್ತೆ. ಸೊ ಅದರಲ್ಲಿ ಸಾಮಾನ್ಯವಾಗಿ ಕ್ಯಾಟಗರಿಗಳಿಗೆ ಅಂದರೆ ಆ ಒಂದು ಜಾಬ್ ಕ್ಯಾಟಗರಿಗಳಿಗೆ ಅನುಗುಣವಾಗಿ 10ನೇ ತರಗತಿ 12ನೇ ತರಗತಿಯ ಶೈಕ್ಷಣಿಕ ಅರ್ಹತೆಯನ್ನು ಮಿನಿಮಮ್ ಆಗಿ ಹೊಂದಿರುವಂಥ ಅವಶ್ಯಕತೆ ಇರುತ್ತದೆ. ಸೊ ಸಾಮಾನ್ಯವಾಗಿ ಈ 4 ವರ್ಷಗಳನ್ನು ಕಂಪ್ಲೀಟ್ ಮಾಡಿದ ನಂತರ ಅವರ ಒಂದು ಪರ್ಫಾರ್ಮೆನ್ಸ್ ಆಧಾರದ ಮೇಲೆ 25% ಅಗ್ನಿವೀರರನ್ನು ಪರ್ಮನೆಂಟ್ ಕಮಿಷನ್ಗೆ ಟ್ರಾನ್ಸ್ಫರ್ ಮಾಡುವಂಥ ಒಂದು ಅನುಕೂಲ ಕೂಡ ಈ ಅಗ್ನಿಪಥ್ ಅನ್ನುವ ಸ್ಕೀಮ್ನಲ್ಲಿದೆ. ಸೊ ಈ ಒಂದು
25% ಆಯ್ಕೆಯಾದಂತಹ ಅಗ್ನಿವೀರರು ನಂತರ ಮುಂದಿನ ವರ್ಷದಿಂದ ಕನ್ಸಿಡರ್ ಮಾಡಿ 15 ವರ್ಷಗಳ ಅವಧಿಗೆ ಸಶಸ್ತ್ರ ಪಡೆಗಳಲ್ಲಿ ಅವರ ಸೇವೆಯನ್ನು ಕಂಟಿನ್ಯೂ ಮಾಡುವಂತಹ ಅವಕಾಶವನ್ನು ಕೂಡ ಈ ಅಗ್ನಿಪಥ್ ಅನ್ನುವ ಸ್ಕೀಮ್ ಅಗ್ನಿವೀರರಿಗೆ ಮಾಡಿಕೊಡುತ್ತದೆ. ಸೊ ಸಪೋಸ್ ಈ 25% ಹೊರತುಪಡಿಸಿ ಉಳಿದಂತಹ 75% ಜನರು ಅಥವಾ ಅಗ್ನಿವೀರರು 4 ವರ್ಷಗಳ ನಂತರ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ 12 ಲಕ್ಷ ರೂಪಾಯಿಗಳು ಸುಮಾರಾಗಿ ಈ ಒಂದು ಪ್ಯಾಕೇಜನ್ನು ಕೂಡ ಫಂಡ್ಸ್ಗಳನ್ನು ಕೂಡ ನೀಡಿ ಇವರನ್ನು ನಿವೃತ್ತಿ ಮಾಡಲಾಗುತ್ತದೆ ಈ ಒಂದು ಸ್ಕೀಮ್ನಿಂದ. ಸೊ ದಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಅಗ್ನಿವೀರ್ ಆ್ಯಂಡ್ ಅಗ್ನಿಪಥ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ನಮ್ಮ ಕರ್ನಾಟಕದ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಬಿಳಿಗಿರಿ ರಂಗಸ್ವಾಮಿ ದೇವಸ್ಥಾನದ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ 1 ಚಾಮರಾಜನಗರ, ಆಪ್ಷನ್ 2 ರಾಮನಗರ ಜಿಲ್ಲೆ, ಆಪ್ಷನ್ 3 ಬೆಂಗಳೂರು ಅಥವಾ ಆಪ್ಷನ್ 4 ಕೊಡಗು ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 1 ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಬಿಳಿಗಿರಿ ರಂಗಸ್ವಾಮಿ ದೇವಸ್ಥಾನದ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ, ಟೈಗರ್ ರಿಸರ್ವ್ ಲೊಕೇಟ್ ಆಗಿದೆ. ಆಪ್ಷನ್ 1 ಚಾಮರಾಜನಗರ ಈಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ ಅಂದರೆ ಈ ಬಿಳಿಗಿರಿ ರಂಗಸ್ವಾಮಿ ದೇವಸ್ಥಾನದ ಈ ಹುಲಿ ಸಂರಕ್ಷಿತ ಪ್ರದೇಶ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ನ್ಯೂಸನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಈ ನಮ್ಮ ಭಾರತದ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅಥವಾ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅನ್ನುವ ಸಂಸ್ಥೆಯಿಂದ ಈ ಬಿಳಿಗಿರಿ ರಂಗಸ್ವಾಮಿ ದೇವಸ್ಥಾನದ ಈ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸಾಕಷ್ಟು ಅಕ್ರಮವಾದಂತಹ ರೆಸಾರ್ಟ್ಗಳು ನಿರ್ಮಾಣವಾಗ್ತಾ ಇವೆ. ಸೊ ಹೋಮ್ ಸ್ಟೇ ಆಗಿರ್ಬೋದು, ರೆಸಾರ್ಟ್ಗಳಾಗಿರ್ಬೋದು, ಲಾಡ್ಜ್ಗಳಾಗಿರ್ಬೋದು, ಈ ರೀತಿಯಾದಂತಹ ನಿರ್ಮಾಣಗಳನ್ನು ಅಕ್ರಮವಾಗಿ ಕೈಗೊಳ್ತಾ ಇರುವಂತಹ ಒಂದು ಮಾಹಿತಿ ನೋಟಿಸ್ಗೆ ಬಂದಿರುವ ಕಾರಣ ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಇರುವಂತಹ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಅಥವಾ ಇಲ್ಲಿನ ಪ್ರಮುಖ ವನ್ಯಜೀವಿ ವಾರ್ಡನ್ ಏನಿರ್ತಾರೆ ಅವರಿಗೆ ಈ ಒಂದು ರೆಸಾರ್ಟ್ಗಳನ್ನು ನಿರ್ಮಾಣ ಮಾಡಿದಂತಹ ಈ ಒಂದು ಓನರ್ಗಳ ವಿರುದ್ಧ ಒಂದು ಇನಿಷಿಯೇಟಿವನ್ನು ಅಥವಾ ಒಂದು ಕ್ರಮವನ್ನು ಕೈಗೊಳ್ಳುವಂತೆ ನಮ್ಮ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅನ್ನುವ ಸಂಸ್ಥೆಯಿಂದ ಆದೇಶವನ್ನು ನೀಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಬಿಳಿಗಿರಿ ರಂಗಸ್ವಾಮಿ ದೇವಸ್ಥಾನ ಮತ್ತು ಆ ಒಂದು ಹುಲಿ ಸಂರಕ್ಷಿತ ಪ್ರದೇಶ ನ್ಯೂಸ್ನಲ್ಲಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಾಹಿತಿಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ಇದರ ಲೊಕೇಶನನ್ನು ತಿಳ್ಕೊಳ್ಳೋದಾದರೆ, ನಮ್ಮ ಕರ್ನಾಟಕ ರಾಜ್ಯದ ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಬಿಳಿಗಿರಿ ರಂಗಸ್ವಾಮಿ ದೇವಸ್ಥಾನದ ಹುಲಿ ಸಂರಕ್ಷಿತ ಪ್ರದೇಶ BRT ಟೈಗರ್ ರಿಸರ್ವ್ ಲೊಕೇಟ್ ಆಗಿದೆ. ಈ ಒಂದು ಪ್ರದೇಶಕ್ಕೆ ಬಿಳಿಗಿರಿ ಅಂತ ಹೆಸರು ಬರಲು ಮುಖ್ಯ ಕಾರಣ ಏನು ಅಂತಂದರೆ, ಈ ಒಂದು ಬೆಟ್ಟಗಳ ಮೇಲೆ ಇರುವಂತಹ ಬಿಳಿಗಿರಿ ರಂಗನ ಬೆಟ್ಟ ಈ ಒಂದು ಟೆಂಪಲನ್ನು, ದೇವಸ್ಥಾನವನ್ನು ಬಿಳಿ ಕಲ್ಲುಗಳಿಂದ ನಿರ್ಮಾಣ ಮಾಡಲಾಗಿದ್ದು ಈ ಒಂದು ಪ್ರದೇಶವನ್ನು ಬಿಳಿಗಿರಿ ರಂಗಸ್ವಾಮಿ ದೇವಸ್ಥಾನ ಅಂತ ಗುರುತಿಸಲಾಗುತ್ತೆ. ಈ ದೇವಸ್ಥಾನ ಮುಖ್ಯವಾಗಿ ವಿಷ್ಣು ದೇವರ ದೇವಾಲಯವಾಗಿ ಗುರುತಿಸ್ಕೊಳ್ತಾ ಇದ್ದು ಇಲ್ಲಿ ಚೀಫ್ ಡಯಟಿ ಯಾರು ಅಂತಂದರೆ ವಿಷ್ಣು ದೇವ ಆಗಿರುತ್ತಾನೆ. ಸೊ ರಂಗಸ್ವಾಮಿ ಅಂತ ಕೂಡ ಈ ಒಂದು ಡೈಟಿ ಹೆಸರನ್ನು ಗುರುತಿಸಲಾಗುತ್ತೆ. 2011ನೇ ಇಸವಿಯಲ್ಲಿ ಈ ಒಂದು ಪ್ರದೇಶವನ್ನು ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಟೈಗರ್ ರಿಸರ್ವ್ ಅಂತ ಗುರುತಿಸಲಾಯಿತು. ಇಲ್ಲಿ ಕಂಡುಬರುವಂತಹ ಕೆಲವೊಂದಿಷ್ಟು ಪ್ರಮುಖ ಸಸ್ಯವರ್ಗಗಳನ್ನು ನೋಡೋದಾದರೆ, ಇಲ್ಲಿ ಒಣ ಪತನಶೀಲ ಪ್ರಕಾರದ ಗಿಡಗಳನ್ನು ಅಥವಾ ಈ ಡ್ರೈ ಡೆಸಿಡ್ಯೂಯಸ್ ಫಾರೆಸ್ಟ್ ಅಂತ ಏನು ಕರಿತೇವೆ, ಒಣ ಎಲೆ ಉದುರುವಂತಹ ಕಾಡುಗಳು, ತೇವಾಂಶವುಳ್ಳ ಎಲೆ ಉದುರುವಂತಹ ಅರೆ ನಿತ್ಯ ಹರಿದ್ವರ್ಣದ ಕಾಡುಗಳು, ನಿತ್ಯ ಹರಿದ್ವರ್ಣದ ಕಾಡುಗಳು ಮತ್ತು ಈ ಶೋಲಾ ಹುಲ್ಲುಗಾವಲಿನ ತೇಪೆಗಳನ್ನು ಅಥವಾ ಪ್ಯಾಚಸ್ಗಳನ್ನು ಕೂಡ ಸಾಕಷ್ಟು ವೈವಿಧ್ಯಮಯವಾದಂತಹ ಗಿಡಗಳನ್ನು ಹುಲ್ಲುಗಾವಲನ್ನು, ಶೋಲಾ ಹುಲ್ಲುಗಾವಲನ್ನು ಈ ಒಂದು ಬಿಳಿಗಿರಿ ರಂಗಸ್ವಾಮಿ ದೇವಸ್ಥಾನದ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಾವು ಕಾಣಬಹುದಾಗಿದೆ. ಸೊ ಟೈಗರ್ ರಿಸರ್ವ್ ಅಂತ 2011ರಲ್ಲಿ ಈ ಒಂದು ಪ್ರದೇಶವನ್ನು ಗುರುತಿಸಲಾಯಿತು ಅಂತ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಇಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ಪ್ರಾಣಿಗಳು ಹುಲಿ, ಆನೆ, ಚಿರತೆ, ಕಾಡು ನಾಯಿ, ಕಾಡೆಮ್ಮೆ, ಸಾಂಬಾರ್, ಚುಕ್ಕೆ ಜಿಂಕೆ, ಬೊಗಳುವ ಜಿಂಕೆ, ಬಾರ್ಕಿಂಗ್ ಡೀರ್ ಅಂತ ಏನು ಕರಿತೇವೆ. ಸೊ 4 ಕೊಂಬಿನ ಜಿಂಕೆ, ಸ್ಲಾತ್ ಬೇರ್ ಅಥವಾ ಸೋಮಾರಿ ಕರಡಿ, ಕಾಡು ಹಂದಿ, ಸಾಮಾನ್ಯ ಲಂಗೂರ್, ಬಾನೆಟ್ ಮೆಕಾಕ್, ಸರೀಸೃಪಗಳು, ಪಕ್ಷಿಗಳು ಇತ್ಯಾದಿಯಾದಂತಹ ವೈವಿಧ್ಯಮಯವಾದಂತಹ ಪ್ರಾಣಿ ಪಕ್ಷಿಗಳನ್ನು ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ, ಬಿಳಿಗಿರಿ ರಂಗಸ್ವಾಮಿ ದೇವಾಲಯದ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಾವು ಕಾಣಬಹುದಾಗಿದೆ. ಇನ್ನು ಈ ಒಂದು ಅಕ್ರಮವಾದಂತಹ ನಿರ್ಮಾಣವನ್ನು ಒಂದು ಓನರ್ಗಳ ವಿರುದ್ಧ ಒಂದು ಕ್ರಮವನ್ನು ಕೈಗೊಳ್ಳುವಂತೆ ಆದೇಶವನ್ನು ನೀಡಿದಂತಹ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಥವಾ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಈ ಒಂದು ಸಂಸ್ಥೆಯ ಬಗ್ಗೆ ತಿಳ್ಕೊಳ್ಳೋದಾದರೆ,
ನಮ್ಮ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುವಂತಹ ಶಾಸನಬದ್ಧವಾದಂತಹ ಸಂಸ್ಥೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಆಗಿದೆ. 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ 2006ರಲ್ಲಿ ಸ್ಥಾಪನೆಯಾದಂತಹ ಸಂಸ್ಥೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯನ್ನು 2006ರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಸ್ಥಾಪನೆ ಮಾಡಿದಂತಹ ಶಾಸನಬದ್ಧವಾದಂತಹ ಸಂಸ್ಥೆ ಆಗಿದೆ. ಮುಖ್ಯವಾಗಿ ಈ ಹುಲಿ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಆ ಒಂದು ಪ್ರದೇಶಗಳ ನಿರ್ವಹಣೆಯನ್ನು ಮಾಡುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಂದು ಹೊಣೆಗಾರಿಕೆಯನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡುವಂತಹ ಸಂಸ್ಥೆ, ಶಾಸನಬದ್ಧವಾದಂತಹ ಸಂಸ್ಥೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಆಗಿದೆ. ಸೊ ಹುಲಿಗಳ ಸಂರಕ್ಷಣೆ ಅಷ್ಟೇ ಅಲ್ಲದೆ ಆ ಒಂದು ಹುಲಿ ಸಂರಕ್ಷಿತ ಪ್ರದೇಶದ ಸುತ್ತಮುತ್ತಲೂ ಇರುವಂತಹ ಸ್ಥಳೀಯ ಜನರ ಜೀವನೋಪಾಯದ ಒಂದು ಅವಶ್ಯಕತೆಗಳನ್ನು ಪೂರೈಸುವಂತಹ ನಿಟ್ಟಿನಲ್ಲಿ ಈ ಒಂದು ಸರ್ಕಾರಗಳು ಪ್ರಯತ್ನ ಮಾಡುವಂತೆ ಪ್ರೋತ್ಸಾಹಿಸುವಂತಹ ಉದ್ದೇಶವನ್ನು ಕೂಡ ಈ ಒಂದು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯ ಸ್ಥಾಪನೆ ಹೊಂದಿದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ 2023ನೇ ಇಸವಿಯಲ್ಲಿ 6ನೇ ಇಂಡಿಯನ್ ಓಷಿಯನ್ ಕಾನ್ಫರೆನ್ಸ್ ಅಥವಾ ಹಿಂದೂ ಮಹಾಸಾಗರ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ಸೊ ಈ ಒಂದು ಸಮ್ಮೇಳನವನ್ನು ಎಲ್ಲಿ ನಡೆಸಲಾಯಿತು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಸಿಂಗಾಪುರ, ಆಪ್ಷನ್ 2 UAE ಅಥವಾ ಯುನೈಟೆಡ್ ಅರಬ್ ಎಮಿರೇಟ್ಸ್, ಆಪ್ಷನ್ 3 ಭಾರತ ಅಥವಾ ಆಪ್ಷನ್ 4 ಬಾಂಗ್ಲಾದೇಶ್ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 4 ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ಈ ಇಂಡಿಯನ್ ಓಷಿಯನ್ ಕಾನ್ಫರೆನ್ಸನ್ನು ಆಯೋಜನೆ ಮಾಡಲಾಗಿತ್ತು. ಇದು 6ನೇ ಆವೃತ್ತಿಯ ಸಮ್ಮೇಳನವಾಗಿ ಗುರುತಿಸಿಕೊಳ್ಳುತ್ತೆ. ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಇದೇ ತಿಂಗಳು 12ರಿಂದ 13 ಈ 2 ದಿನಗಳ ಕಾಲ 6ನೇ ಹಿಂದೂ ಮಹಾಸಾಗರ ಸಮ್ಮೇಳನವನ್ನು, ಇಂಡಿಯನ್ ಓಷಿಯನ್ ಕಾನ್ಫರೆನ್ಸನ್ನು ಬಾಂಗ್ಲಾದೇಶದಲ್ಲಿ ಆಯೋಜನೆ ಮಾಡಲಾಗಿತ್ತು. ಸೊ ಹೀಗಾಗಿ ಈ ಒಂದು ಹಿಂದೂ ಮಹಾಸಾಗರ ಸಮ್ಮೇಳನದ ಕುರಿತಾದಂಥ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಈ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ, ಈ ಒಂದು ಕಡಲ ಪ್ರದೇಶದಲ್ಲಿ ಇರುವಂತಹ ಪ್ರಮುಖ ರಾಷ್ಟ್ರಗಳ ಪರಸ್ಪರ ಸಹಕಾರವನ್ನು ಬಲಪಡಿಸುವಂತಹ ನಿಟ್ಟಿನಲ್ಲಿ ಒಂದು ಉದ್ದೇಶವನ್ನು ಇಟ್ಕೊಂಡು ಆ ಒಂದು ವಿಷಯಗಳ ಚರ್ಚೆ ಮಾಡುವಂತಹ ವೇದಿಕೆಯನ್ನು ಕಲ್ಪಿಸಿಕೊಡುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಹಿಂದೂ ಮಹಾಸಾಗರ ಸಮ್ಮೇಳನ ಆಗಿದೆ. ಇದು 6ನೇ ಆವೃತ್ತಿಯ ಸಮ್ಮೇಳನವಾಗಿದ್ದು ಇಂಡಿಯಾ ಫೌಂಡೇಶನ್, ಬಾಂಗ್ಲಾದೇಶದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ರಾಜರತ್ನಂ ಸ್ಕೂಲ್ ಆಫ್ ಇಂಟರ್ನ್ಯಾಷನಲ್ ಸ್ಟಡೀಸ್ ಈ 3 ಸಂಸ್ಥೆಗಳ ಸಹಯೋಗದಿಂದ ಬಾಂಗ್ಲಾದೇಶದಲ್ಲಿ ಆಯೋಜನೆ ಮಾಡಲಾಗಿತ್ತು. ಮುಖ್ಯವಾಗಿ ಪೀಸ್, ಪ್ರಾಸ್ಪೆರಿಟಿ ಆ್ಯಂಡ್ ಪಾರ್ಟ್ನರ್ಶಿಪ್ ಫಾರ್ ರೆಸಿಲಿಯೆಂಟ್ ಫ್ಯೂಚರ್, ಶಾಂತಿ, ಸಮೃದ್ಧಿ ಮತ್ತು ಚೇತರಿಸಿಕೊಳ್ಳುವಂತಹ ಭವಿಷ್ಯಕ್ಕಾಗಿ ಪಾಲುದಾರಿಕೆ ಅನ್ನುವ ಥೀಮನ್ನು ಇಟ್ಕೊಂಡು 2023ರ 6ನೇ ಆವೃತ್ತಿಯ ಈ ಇಂಡಿಯನ್ ಓಷಿಯನ್ ಕಾನ್ಫರೆನ್ಸನ್ನು ಬಾಂಗ್ಲಾದೇಶದಲ್ಲಿ ಆಯೋಜನೆ ಮಾಡಲಾಗಿತ್ತು. ಮುಖ್ಯವಾಗಿ ಭಾರತದ ಪ್ರಧಾನಮಂತ್ರಿಯವರ ಪ್ರಮುಖವಾದಂತಹ ಮೋಟೋ ಆದಂತಹ ಈ ಸೆಕ್ಯುರಿಟಿ ಆ್ಯಂಡ್ ಗ್ರೋತ್ ಇನ್ ಫಾರ್ ಆಲ್ ಇನ್ ರೀಜನ್ ಅಥವಾ ಸಾಗರ್ ಅನ್ನುವ ಈ ಒಂದು ಇನಿಷಿಯೇಟಿವ್, ಇದರ ಫುಲ್ ಫಾರ್ಮ್ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಸೆಕ್ಯುರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಇನ್ ರೀಜನ್, ವಲಯದಲ್ಲಿ ಎಲ್ಲರಿಗೂ ಭದ್ರತೆ ಮತ್ತು ಬೆಳವಣಿಗೆ ಅನ್ನುವ ಒಂದು ಮೋಟೋವನ್ನು ಇಟ್ಕೊಂಡು ಪ್ರಾದೇಶಿಕ ಸಹಕಾರವನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಒಂದು ನಿರ್ಣಾಯಕ ಪಾತ್ರ ವಹಿಸುವಂತೆ ಈ ಎಲ್ಲ ರಾಷ್ಟ್ರಗಳ, ಈ ಒಂದು ಹಿಂದೂ ಮಹಾಸಾಗರದಲ್ಲಿರುವಂತಹ ರಾಷ್ಟ್ರಗಳ ಕಡಲ ಪಾಲುದಾರಿಕೆಯನ್ನು ಹೆಚ್ಚಿಸುವಂಥ ಒಂದು ವೇದಿಕೆಯನ್ನು ಈ ಸಾಗರ್ ಅನ್ನುವ ಇನಿಷಿಯೇಟಿವ್ ಮೂಲಕ ಭಾರತದಿಂದ ಪ್ರಸ್ತಾಪಿಸಲಾಗಿತ್ತು. ಸೊ ನೆನ್ಪಿಟ್ಕೊಳ್ಳಿ, ಸಾಗರ್ ಅನ್ನುವ ಇನಿಷಿಯೇಟಿವ್, ಇದರ ಫುಲ್ ಫಾರ್ಮ್ ಸೆಕ್ಯುರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಇನ್ ರೀಜನ್. ಸೊ ಯಾವ ರೀತಿಯಾಗಿ ಭಾರತ ಈ ಒಂದು ಇತರ ರಾಷ್ಟ್ರಗಳೊಂದಿಗೆ ಅಥವಾ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ, ಅದರಲ್ಲೂ ಕೂಡ ಈ ಹಿಂದೂ ಮಹಾಸಾಗರದ ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ ಒಂದು ಹೆಚ್ಚಿನ ಬಾಂಧವ್ಯವನ್ನು ಮತ್ತು ಈ ವ್ಯಾಪಾರದ ಒಂದು ಉತ್ತೇಜನವನ್ನು ನೀಡುವಂಥ ಉದ್ದೇಶದಿಂದ ಯಾವ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಅಂತಂದರೆ ಈ ಸಾಗರ್ ಅನ್ನುವ ಇನಿಷಿಯೇಟಿವನ್ನು ಕಂಪಲ್ಸರಿಯಾಗಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಇನ್ನು ಈ ಇಂಡಿಯನ್ ಓಷಿಯನ್ ಕಾನ್ಫರೆನ್ಸ್ಗೆ ಮತ್ತೆ ನೋಡೋದಾದರೆ ಈ ಒಂದು ಸಮ್ಮೇಳನದ ಮೊದಲ ಆವೃತ್ತಿಯನ್ನು 2016ರಲ್ಲಿ ಸಿಂಗಾಪುರದಲ್ಲಿ ಆಯೋಜನೆ ಮಾಡಲಾಗಿತ್ತು. ಸದ್ಯಕ್ಕೆ 6ನೇ ಆವೃತ್ತಿಯನ್ನು ಬಾಂಗ್ಲಾದೇಶದಲ್ಲಿ ಆಯೋಜನೆ ಮಾಡಲಾಗಿದೆ. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಬೆಂಗಳೂರಿನಲ್ಲಿರುವಂತಹ ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಕುರಿತಾದಂತಹ ಡೀಟೇಲ್ ಮಾಹಿತಿಗಳನ್ನು ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಡುಗಾಂಗ್ ಅನ್ನುವ ಜಲಚರ ಪ್ರಾಣಿಯ ಕುರಿತಾದಂತಹ ಮಾಹಿತಿಗಳನ್ನು ತಿಳ್ಕೊಂಡ್ವಿ ಮತ್ತು IUCN ರೆಡ್ ಲಿಸ್ಟ್ನಲ್ಲಿರುವಂತಹ ಪ್ರಮುಖ
ಈ ಸಂರಕ್ಷಣಾ ಸ್ಥಿತಿಗಳ ಕ್ಯಾಟಗರಿಗಳನ್ನು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಅಗ್ನಿಪಥ್ ಮತ್ತು ಅಗ್ನಿವೀರ್ ಈ ಒಂದು ಸ್ಕೀಮ್ ಕುರಿತಾದಂತಹ ಡೀಟೇಲ್ ಮಾಹಿತಿಗಳನ್ನು ಮತ್ತು ಈ ಒಂದು ಅಗ್ನಿವೀರರಾಗುವುದಕ್ಕೆ ಅರ್ಹತೆಗಳು ಯಾವುವು ಅಂತ ಒಂದು ಡಿಸ್ಕಷನನ್ನು ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಕರ್ನಾಟಕದ ಚಾಮರಾಜನಗರದಲ್ಲಿರುವಂತಹ ಬಿಳಿಗಿರಿ ರಂಗಸ್ವಾಮಿ ದೇವಸ್ಥಾನದ ಹುಲಿ ಸಂರಕ್ಷಿತ ಪ್ರದೇಶದ ಕುರಿತಾದಂತಹ ಮಾಹಿತಿಗಳು ಮತ್ತು ನಮ್ಮ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ವಿಶೇಷವಾದಂತಹ ಮ್ಯಾಂಡೇಟ್ಸ್ಗಳು ಮತ್ತು ಅದರ ಸ್ಥಾಪನೆಯ ಕುರಿತಾದಂತಹ ಡೀಟೇಲ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ 6ನೇ ಆವೃತ್ತಿಯ ಇಂಡಿಯನ್ ಓಷಿಯನ್ ಕಾನ್ಫರೆನ್ಸನ್ನು ಬಾಂಗ್ಲಾದೇಶದಲ್ಲಿ ಆಯೋಜನೆ ಮಾಡಲಾಗಿದೆ ಮತ್ತು ಆ ಒಂದು ಸಮ್ಮೇಳನದ ಅವಶ್ಯಕತೆ ಏನು, ಮತ್ತು ಅದರ ಉದ್ದೇಶ ಏನು, ಈ 6ನೇ ಆವೃತ್ತಿಯ ಒಂದು ಥೀಮ್ ಏನಾಗಿತ್ತು ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಟೆಲಿಗ್ರಾಮ್ ಚಾನಲ್ನಲ್ಲಿ ಈ ಒಂದು ನೋಟ್ಸ್ಗಳನ್ನು ಡೈಲಿ ಅಪ್ಡೇಟ್ ಮಾಡಲಾಗುತ್ತೆ ಮತ್ತು ಮಂತ್ಲಿ ಕಂಪೈಲೇಷನ್ ಮ್ಯಾಗ್ಝಿನನ್ನು ಕೂಡ ವೆಬ್ಸೈಟ್ನಲ್ಲಿ ಪ್ರೊವೈಡ್ ಮಾಡಲಾಗುತ್ತೆ. ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ರಿವೈಸ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.